ಹೆಂಗೋ ಸದ್ಯ ಇಷ್ಟು ದೊಡ್ಡ ಕಂಪ್ನಿಗೆ ನಾನು ಸೆಲೆಕ್ಟ್ ಆದ್ನಲ್ಲ, ಅದೇ ನಂಗೆ ತುಂಬ ಖುಷಿ ಆಗ್ತಿದೆ. ಹೆಂಗೋ ಇವತ್ತು ಫಸ್ಟ್ ದಿನ ಕೆಲಸಕ್ಕೆ. ದೇವರೇ ಎಲ್ಲ ಒಳ್ಳೇದು ಮಾಡಪ್ಪ. ಆದರೂ ಆ ಮೇಡಮ್ ಎಷ್ಟು ಸಪೋರ್ಟ್ ಮಾಡ್ತಾರೆ. ಅವ್ರು ಎಲ್ಲಿ ಇವತ್ತು ಕಾಣಿಸ್ತಾನೆ ಇಲ್ಲ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡೆ, ನೋಡಿದ್ರೆ ಅವರೇ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದವರು? ಸರಸ್ವತಿ ಅವರೇ, ಗುಡ್ ಮಾರ್ನಿಂಗ್. ಹಲೋ ಮೇಡಮ್, ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಬಂದ ತಕ್ಷಣ ನನಗೆ ಕೆಲಸ ಕನ್ಫರ್ಮ್ ಆಯಿತು ಮೇಡಮ್. ಎಲ್ಲದರಲ್ಲೂ ಪಾಸ್ ಆಗಿದ್ದೀನಿ. ಹಾಂ, ಗೊತ್ತಾಯಿತು. ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ಓಕೆನಾ? ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸ್ಯಾಲ್ರಿ ಎಲ್ಲ ಸಿಕ್ತಾ? ಮೇಡಮ್ ಪರವಾಗಿಲ್ಲ, ಎಲ್ಲನೂ ಸರಿಯಾಗಿದೆ ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್, ನೀವು ತುಂಬ ಸಪೋರ್ಟ್ ಮಾಡಿದ್ರಿ. ಇದರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ? ನೀವು ಕಂಪ್ನಿ ವರ್ಕರ್ ಅಲ್ವಾ, ನಾನು ನಿಮಗೆ ಎಲ್ಲ ಹೆಲ್ಪ್ ಮಾಡಬೇಕು, ನಿಮಗೆ ಪಾಸಿಟಿವ್ ಆಗಿ ಹೇಳ್ಬೇಕು, ಅದಷ್ಟೇ ನಾನು ಮಾಡಿದ್ದು. ಸರಿ ಇರಲಿ ಬಿಡಿ, ಪರವಾಗಿಲ್ಲ. ಇವತ್ತೇ ಫಸ್ಟ್ ಡೇ ಅಲ್ವಾ? ಇದು ಮ್ಯಾಮ್ ಫಸ್ಟ್ ಡೇ. ಸರಿ ಆಯಿತು. ಊಟಕ್ಕೆ ನಮ್ಮ ಜೊತೆನೇ ಬಾ, ಆಯಿತಾ? ನಾನು ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ. ಅಯ್ಯೋ ಮೇಡಮ್, ನೀವು ನಾನು ನಿಮಗಿಂತ ಚಿಕ್ಕವಳು. ಸರಿ ಮೇಡಮ್, ಆಯಿತು. ನನ್ನ ರೀಟಾ ಅಂತ ಕರೆದ್ರೆ ಸಾಕು, ಮೇಡಮ್ ಗೀಡಮ್ ಅಂತ ಎಲ್ಲ ಬೇಡ. ಅಂದರೆ ನಮ್ಮ ಕಂಪ್ನಿ ರೂಲ್ಸೇ ಅದು, ಎಲ್ಲರೂ ಹೆಸರಿರದೆ ಕರೆಯೋದು. ಓಕೆ ರೀಟಾ ಅವರೇ, ಹಾಗೆ ಕರಿತೀನಿ. ಓಕೆ ಸರಿ. ನಿಮಗೆ ಪ್ರಾಜೆಕ್ಟ್ಸ್ ಎಲ್ಲ ಬರುತ್ತೆ. ನೀವು ಸದ್ಯದಲ್ಲಿ ಇವಾಗೇನು ಪ್ರಾಜೆಕ್ಟ್ಸ್ ಇಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಅದು ಮಾಡ್ತಾಯಿರಿ. ಪ್ರಾಜೆಕ್ಟ್ಗೆ ನಾನು ಬೇಗ ನಿಮ್ಮನ್ನು ಜಾಯಿನ್ ಮಾಡಿಸ್ತೀನಿ, ಓಕೆನಾ? ಇವಾಗ ಅದೇನು ನೋಡ್ತೀರಿ, ನಾನು ಹೊರಗೆ ಹೋಗ್ತೀನಿ, ಬೇರೆ ಕೆಲಸ ಇದೆ. ಸರಿ ರೀಟಾ ಅವರೇ, ಆಯಿತು. ಓಕೆ ಬಾಯ್. ಅದೇನು ನೋಡ್ತಾ ಇರಿ, ಆಮೇಲೆ ಬರ್ತೀನಿ. ಓಕೆ. ಇವರೆಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಸುಭಾಷ್ ಅವರು ಅಷ್ಟೇ, ಎಷ್ಟು ಒಳ್ಳೆಯವರು. ಹೆಂಗೋ ಒಳ್ಳೆ ಕಡೆ ಕೆಲಸಕ್ಕೆ ಬಂದು ಸೇರ್ಕೊಂಡಿದ್ದೀನಿ, ಅದೇ ಖುಷಿ ಆಗ್ತಿದೆ ನನಗಂತೂ. ಓ ಸುಭಾಷ್, ಏನು ಇಷ್ಟು ಬೇಗ ಕೆಲಸಕ್ಕೆ ಬಂದುಬಿಟ್ಟಿದೆಯಾ? ಏನು ಸಮಾಚಾರ? ಹೋಗೆ, ನಾನು ಬರೋ ಟೈಮ್ಗೆ ಬಂದಿರೋದು. ಬಂದ್ಬಿಟ್ಲು ಹೇಳೋಕ್ಕೆ. ಅಯ್ಯೋ ಆಯಿತು ಬಿಡಪ್ಪ, ಅದು ಯಾಕಂಗೆ ಆಡ್ತೀಯಾ? ಏನು ಸರಸ್ವತಿ ಯಾರೋ ಹುಡುಗಿನ ಸೆಲೆಕ್ಟ್ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ರು ಎಲ್ಲ ಟೆಸ್ಟು? ಹೌದು, ಚೆನ್ನಾಗಿ ಮಾಡಿದ್ರು, ಹಂಗಾಗಿನೇ ಅವರಿಗೆ ಕೆಲಸ ಇದು ಮಾಡಿದ್ದು. ಇವತ್ತು ಅವ್ರದ್ದು ಫಸ್ಟ್ ಡೇ ಕೆಲ್ಸಕ್ಕೆ ಬಂದಿದ್ದಾರಲ್ವಾ, ಅದನ್ನ ನೋಡೇ ಗೊತ್ತಾಯ್ತು ಕಣೋ. ಸರಿ ಆಯಿತು, ನನಗೂ ಸ್ವಲ್ಪ ಕೆಲಸ ಇದೆ, ನೋಡ್ತೀನಿ. ಇವತ್ತೇ ಯಾವುದಾದ್ರೂ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡೋದೈತಾ? ಇಲ್ಲ ಇವತ್ತು ಯಾವುದೂ ಇಲ್ಲ. ನಿನಗೆ ರಾಹುಲ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದ ನೋಡು. ಏನು ಮನೆಗೆ ಹೋಗ್ಬೇಕಾ? ಹೌದು, ನೀನು ಮನೆಯಲ್ಲೇ ಇರಬೇಕಂತೆ ಕಣೆ. ಲಕ್ಷ್ಮಿ ಅವರು ಇದ್ದಾರಲ್ವಾ, ಅವ್ರಿಗೇನೋ ಸ್ವಲ್ಪ ಹುಷಾರಿಲ್ವಂತೆ. ನೀನು ಮನೆಗೆ ಹೋಗಿ ಅವ್ರನ್ನ ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದ. ಅದೇ ಪರ್ಸ್ನಲಾಗಿ ನೀನೇ ಬೇಕು ಅಂತ ರಾಹುಲ್ ಹೇಳ್ತಿದ್ದ, ಅದಕ್ಕೆ ಬಂದು ಹೇಳ್ದೆ ನಿನಗೆ. ಅಯ್ಯೋ ಹೌದಾ? ಮೇಡಮ್ಗೆ ಏನಾಯ್ತು? ಅಯ್ಯೋ ಹುಷಾರಾಗಿದ್ದಾರೆ ತಾನೇ? ಹಾಂ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಏನೋ ಸ್ವಲ್ಪ ಮೈಗೆ ಹುಷಾರಿಲ್ವಂತೆ ಅಂತ ಹೇಳ್ತಾ ಇದ್ದಪ್ಪ. ನಾನು ಸಾಯಂಕಾಲ ಬರಬೇಕು ನೋಡೋಕ್ಕೆ. ಸರಿ ರೀಟಾ, ನೀನು ಮನೆಗೆ ಹೋಗು. ಓ ಸರಿ ಕಣೋ, ಆಯಿತು, ಹೋಗ್ತೀನಿ ಮನೆಗೆ ನಾನು. ಪಾಪ ಮೇಡಮ್ಗೆ ಏನಾಯ್ತೋ ಏನೋ. ಅಯ್ಯೋ ಅವ್ರಿಗೆ ನಾನು ಊಟಕ್ಕೆ ನಮ್ಮ ಜೊತೆನೇ ಬನ್ನಿ ಅಂತ ಹೇಳ್ಬಿಟ್ಟೆ ಕಣೋ. ಅದೇ ಹೊಸ್ದಾಗಿ ಜಾಯ್ನ್ ಆಗಿದ್ದಾರಲ್ಲ ಸರಸ್ವತಿ ಅಂತ, ಅಲ್ಲಿ ಕೂತಿದ್ದಾರೆ ನೋಡು, ಅವ್ರಿಗೆ ಏನೇ ಆಲೆ ಫ್ರೆಂಡ್ ಮಾಡ್ಕೊಬಿಟ್ಟ? ಏನೂ ಗೊತ್ತಿಲ್ಲ, ಅವ್ರು ತುಂಬ ಇಷ್ಟ ಆದರು ನನಗೆ. ಚೆನ್ನಾಗಿ ಮಾತಾಡುತ್ತೆ ಹುಡುಗಿ. ನೀನು ಮಧ್ಯಾಹ್ನ ಅವ್ರ ಜೊತೆನೇ ಊಟಕ್ಕೆ ಹೋಗ್ಬಿಡೋ, ಸರಿನಾ? ನಾನು ಮನೆಗೆ ಹೋಗ್ತೀನಿ, ಬಾ, ನಿಂಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವಳನ್ನ. ಏಯ್ ಪ್ಲೀಸ್ ಕಣೋ, ಪಾಪ ಹುಡುಗಿಗೆ ಹೇಳಿದ್ದೀನಿ, ಹುಡುಗಿಗೆ ಫಸ್ಟ್ ಡೇ ಬೇರೆ, ಅವಳಿಗೆ ಯಾರೂ ಗೊತ್ತಿಲ್ಲ. ಹುಡುಗಿ ನಿನ್ನ ಜೊತೆನೇ ಊಟಕ್ಕೆ ಬರುತ್ತೆ, ಸರಿನಾ? ನಿಂತ್ಕೊಳ್ಳೆ, ಏನೇ ಹಿಂಗಾಡ್ತೀಯ ನೀನು? ಅಲ್ಲ ಪಾಪ ಅವ್ಳಿಗೆ ಏನು ಅನ್ಕೊಳ್ಳಲ್ಲ, ಸಡನ್ನಾಗಿ ನನ್ನ ಜೊತೆ ಊಟಕ್ಕೆ ಬಂದರೆ? ಬಾರೋ ಸುಮ್ಮನೆ, ಏನು ಆಡ್ತೀಯ ಹಂಗೆ. ಮೇಡಮ್, ನಾನು ಏನಾದರೂ ಆಗಬೇಕಾಗಿತ್ತಾ? ರೀಟಾ ಅಂತ ಕರೀರಿ ಸಾಕು. ಸಾರಿ ರೀಟಾ ಅವ್ರಿಗೆ ಏನಾದರೂ ಹೆಲ್ಪ್ ಆಗಬೇಕಾಗಿತ್ತಾ? ಇವಾಗೆ ಬಂದ್ರಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ ಅದು ಏನಿಲ್ಲ, ನಾನು ನಿಮಗೆ ಊಟಕ್ಕೆ ನನ್ನ ಜೊತೆನೇ ಬನ್ನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ನಾನು ಎಮರ್ಜೆನ್ಸಿ ಏನೋ ಕೆಲಸ ಇತ್ತು, ಹೊರಗೆ ಹೋಗ್ತಾ ಇದ್ದೀನಿ, ಊಟಕ್ಕೆ ಬರೋಕ್ಕಾಗಲ್ಲ. ಅದಕ್ಕೆ ಇವ್ರು ನನ್ನ ಫ್ರೆಂಡು, ಅದೇ ನಿಂಗೆ ಇಂಟರ್ವ್ಯೂ ಇವರೇ ಅಲ್ವಾ ತೊಗೊಂಡಿದ್ದು, ಇವ್ರ ಜೊತೆನೇ ಊಟಕ್ಕೆ ಹೋಗು ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಹಾಯ್. ಓ ಸರ್ ಜೊತೆನಾ?
ಸರ್ ಅಂತ ಏನು ಕರಿಬೇಕಾಗಿಲ್ಲ, ಸುಭಾಷ್ ಅಂತ ಕರಿ ಸಾಕು. ಅವನೇನು ಇದಲ್ಲ. ಅಮ್ಮ ತಾಯಿ ಹೋಗ್ತೆ ಫಸ್ಟ್ ನೀನು. ಹುಡುಗಿದ್ ಫಸ್ಟ್ ಡೇ ಕಣ ಇವತ್ತು, ಅರ್ಥ ಮಾಡ್ಕೋ ಸ್ವಲ್ಪ. ಆ, ಸರಿ ಸರಿ ಆಯಿತು. ಇದಕ್ಕೆ ಯಾಕೆ ಇಷ್ಟು ಮಾತಾಡ್ತಾ ಇದೆಯಾ? ಮಾಡ್ತೀವಿ ಬಿಡು, ಒಟ್ಟಿಗೆ ಅವರು ನಮ್ಮ ಜೊತೆನೇ ಬರ್ತಾರೆ. ಯಾಕೋ ಇತ್ತೀಚೆಗೆ ತುಂಬ ರೇಗಾಡ್ತೀಯ ನೀನಂತೂ. ಸರಿನಾ ಸರಸ್ವತಿ ಅವರೇ, ನೀವೇನು ಒಬ್ಬರೇ ಊಟ ಮಾಡೋಕ್ಕೆ ಹೋಗಬೇಡಿ, ಇವನ ಜೊತೆನೇ ಹೋಗಿ ಮಧ್ಯಾಹ್ನ ಆಯಿತಾ? ಏನೂ ಅನ್ಕೋಬೇಡಿ, ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು ಚಿಕ್ಕ ವಯಸ್ಸಿಂದನೂ. ಓ ಹೌದಾ, ಸರಿ ಸರಿ ಆಯಿತು ಬಿಡಿ, ನಾನೇನು ಅಂದ್ಕೊಳ್ಳಲ್ಲ. ಅವ್ರ ಜೊತೆನೇ ಹೋಗ್ತೀನಿ ಊಟಕ್ಕೆ. ಓಕೆ, ನಂಗೆ ಟೈಮ್ ಆಗ್ತಿದೆ, ಹೋಗ್ತೀನಿ ನಾನು. ಬಾಯ್ ಬಾಯ್ ಕಣ. ಹೋಗಮ್ಮ ಫಸ್ಟು. ಬಾಯ್ ರೀಟಾ ಅವರೇ. ಬಾಯ್ ಬಾಯ್. ಹಾಯ್ ಸರಸ್ವತಿ ಅವರೇ, ಏನು ಅನ್ಕೋಬೇಡಿ, ಅವಳು ಸ್ವಲ್ಪ ಹಾಗೆ ನೇರ ನೇರ ಮಾತಾಡ್ಬಿಡ್ತಾಳೆ. ಅಯ್ಯೋ ಇರಲಿ, ಪರವಾಗಿಲ್ಲ ಸರ್. ಓಕೆ, ಇವಾಗ ಬಂದ್ರ ಕೆಲಸಕ್ಕೆ? ನಿಮ್ಮ ಊರಿಂದ ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗುತ್ತಾ? ಏನಾದರೂ ಕಷ್ಟ ಆಗುತ್ತಾ ಹೆಂಗೆ? ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಪರವಾಗಿಲ್ಲ, ಬೇಗ ಎದ್ದು ಬರ್ತೀನಿ. ಸರಿ ಸರಿ, ಹುಷಾರು. ಅದೇ ಅವತ್ತು ಅದೆಲ್ಲ ಆಯ್ತಲ್ವಾ, ಅದನ್ನೆಲ್ಲ ಮನಸ್ಸಿಕೊಳ್ಳೋಕೆ ಹೋಗ್ಬೇಡಿ. ಅದಾದಮೇಲೆ ಸ್ವಲ್ಪ ಧೈರ್ಯವಾಗಿರಿ ಎಲ್ಲ ವಿಷಯದಲ್ಲೂ. ಸರಿ ಸರ್, ಆಯಿತು. ಇವಾಗ ಹುಷಾರಾಗಿರ್ತೀನಿ ಎಲ್ಲ ಇದರಲ್ಲೂ. ಅಣ್ಣನೇ ಬಿಟ್ಟು ಬರ್ತಾರೆ ಎಲ್ಲಾದರೂ ಹೋಗಬೇಕು ಅಂದರೆ. ಸುಭಾಷ್ ಅಂತ ಕರೀರಿ, ಸಾಕು. ಓಕೆ ಸುಭಾಷ್ ಅವರೇ. ಓಕೆ. ಟಿಫನ್ ಆಯಿತಾ? ಹಾಂ ಆಯಿತು, ಮಾಡ್ಕೊಂಡು ಬಂದೆ. ನೀವು? ಇಲ್ಲ, ಬರೋದು ಲೇಟ್ ಆಯಿತು, ಇವಾಗ ಹೋಗಿ ಮಾಡಬೇಕು. ಹೌದಾ, ಸರಿ. ಹೌದು, ಸರಿ ಸರಸ್ವತಿ ಅವರೇ, ನಾನು ಹೋಗ್ತೀನಿ. ನಂಗೆ ಸ್ವಲ್ಪ ಕೆಲಸ, ಟಿಫನ್ ಮಾಡಿ ಸ್ವಲ್ಪ ನನಗೂ ಕೆಲಸ ಇದೆ, ಮಾಡ್ತೀನಿ. ನಿಮಗೆ ಅದೇನು ಎಲ್ಲ ಏನಾದರೂ ಕೊಟ್ಟೋಗಿದ್ದಾರಾ ವರ್ಕು ರೀಟಾ ಅವರು? ಹೌದು, ಕೊಟ್ಟಿದ್ದಾರೆ. ಅದೇ ಬೇಗ ಪ್ರಾಜೆಕ್ಟಿಗೆ ಜಾಯಿನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಅದೇ ಏನೋ ಬೇರೆ ವರ್ಕ್ ಕೊಟ್ಟಿದ್ದಾರೆ, ಅದನ್ನು ಮಾಡ್ತಾಯಿದ್ದೀನಿ. ಓಕೆ ಫೈನ್, ಮಾಡಿ. ಏನಾದರೂ ಹೆಲ್ಪ್ ಬೇಕಂದರೆ ಕೇಳಿ, ಏನೂ ಸಂಕೋಚ ಪಟ್ಕೊಬಿಡಿ. ಓಕೆ, ನಾನು ಆ್ಯಕ್ಚುಲಿ ರೀಟಂಗೆ ಏನೂ ಹೇಳಿಲ್ಲ, ನಾವು ಮುಂಚೆ ಮೀಟ್ ಆಗಿದ್ವಿ ಅಂದರೆ ನಮಗೆ ನೀವು ನಂಗೆ ಗೊತ್ತಿರೋರು ಅಂತ ನಾನು ಏನು ಹೇಳಕ್ಕೆ ಹೋಗಿಲ್ಲ. ಹೌದಾ, ಸರಿ ಸರ್, ನಾನು ಏನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಬಿಡಿ. ಸರಿ ಸರಸ್ವತಿ ಅವರೇ, ಆಯಿತು. ಅದೇನು ನೋಡಿ ಮಧ್ಯಾಹ್ನ ಊಟಕ್ಕೆ ಹೋಗೋಣ. ಓಕೆ ಸರ್. ಇವರೆಷ್ಟು ಸಂಕೋಚ ಪಟ್ಕೋತಾರೆ ಅಲ್ಲ, ನಾವೆಲ್ಲ ಊರಲ್ಲೆಲ್ಲ ಸಿಕ್ಕಿದ್ವಿ ಅಂದರೂ ಇವ್ರಿಗೆ ಮುಜುಗರ ಪಟ್ಕೋತಾರಲ್ಲ ಪಾಪ. ಹಾಂ ಸರಿ ಆಯಿತು, ಹೋಗಲಿ, ಏನೋ ಮಾಡ್ಕೊಳ್ಳಿ. ಕೆಲಸ ತುಂಬ ಕೊಟ್ಟಿದ್ದಾರೆ, ಮಾಡಬೇಕು, ಎಲ್ಲ ಮುಗಿಸ್ತೀನಿ ಇವತ್ತು. ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿದೊಂದೇ ವಿಡಿಯೋ ಹಾಕೋಕ್ಕಾಗ್ತಿರೋದು, ಯಾರು ಬೇಜಾರು ಮಾಡ್ಕೋಬೇಡಿ. ರಾತ್ರಿ ಮಾಡಾಕ್ತಾಯಿದ್ದೀನಿ. ಸರಿ, ಬರ್ತೀನಿ, ಬಾಯ್.